ಮೊದಲಿಗೆ ಪ್ರಾತಸ್ಮರಣೀಯ ಹಾನಗಲ ಗುರುಕುಮಾರ ಶ್ರೀಗಳನ್ನು ಹಾಗೆ ಪೋಳಬಸವ ಮಹಾಸ್ವಾಮೀಜಿಯವರನ್ನು, ಸದ್ಗುರು ಸಿದ್ಧಾರೂಢರನ್ನು, ಗುರುನಾಥಾರೂಢರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಈ ಒಂದು ಇವತ್ತಿನ ದಿನ ಸಿದ್ಧಾರೂಢರ ಒಂದು ಮಠದಿಂದ ಇವತ್ತಿನ ದಿನ ಸಿದ್ಧಾರೂಢರ ಒಂದು ಜ್ಯೋತಿ ಆಧುನಿಕ ನಗರಕ್ಕೆ ಆಗಮಿಸಿರುವುದು ನಮಗೆಲ್ಲ ಬಹಳ ಸಂತತಿಯ ವಿಷಯವಾಗಿದೆ. ಈ ಒಂದು ಸಿದ್ಧಾರೂಢರ 100ನೇ ಚರಿತ್ರೆ ಮಹೋತ್ಸವದ ಪ್ರಯುಕ್ತವಾಗಿ ಹಾಗೆ ಗುರುನಾಥಾರೂಢರ 115ನೇ ಜಯಂತಿ ಮಹೋತ್ಸವ ಪ್ರಯುಕ್ತವಾಗಿ ಈ ಬೀದರ್ನ ಸಿದ್ಧಾರೂಢರ ಜನ್ಮಸ್ಥಳವಾದ ಚಳಕಾಪುರದಿಂದ ಈ ಒಂದು ಸಿದ್ಧಾರೂಢರ ಜ್ಯೋತಿ ಇಡೀ ರಾಜ್ಯದಾದ್ಯಂತ ಅಂದರೆ ಕರ್ನಾಟಕ, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ಎಲ್ಲ ಕಡೆಯನ್ನು ಸುತ್ತಿ ಆ ಒಂದು ಸಿದ್ಧಾರೂಢನ ಒಂದು ಶಕ್ತಿಯನ್ನು ಪ್ರವಹಿಸುವಂತಹ ಶಕ್ತಿಯನ್ನ ಈ ಒಂದು ಸಿದ್ಧಾರೂಢ ಕಮಿಟಿ ಎಲ್ಲ ಟ್ರಸ್ಟ್ ಕಮಿಟಿಯವರು ಹಾಗೆ ಎಲ್ಲ ಟ್ರಸ್ಟ್ ಕಮಿಟಿಯವರು ಕೂಡ ಮಾಡ್ತಾ ಇರೋದು ಬಹಳ ಸಂತತಿಯ ವಿಷಯವಾಗಿದೆ. ಇವತ್ತಿನ ದಿನ ಈ ಒಂದು ಜ್ಯೋತಿ ಆಧುನಿಕ ನಗರಕ್ಕೂ ಕೂಡ ಆಗಮಿಸುವುದು ಬಹಳ ಸಂತೋಷವಾಗಿದೆ. ಸಿದ್ಧಾರೂಢರ ಅಂದರೆ ಈ ಒಂದು ಆಧುನಿಕ ನಗರಕ್ಕೆ ಬಂದಾಗ ವಿಶ್ವ ಹಿಂದೂ ಪರಿಷತ್ ಮತ್ತು ಆದರ್ಶ ಎಲ್ಲರೂ ಕೂಡ ಬಹಳ ವಿಜೃಂಭಣೆಯಿಂದ ಈ ಒಂದು ಜ್ಯೋತಿಯನ್ನು ಬರಮಾಡಿಕೊಂಡಿದ್ದಾರೆ. ಆ ಸಿದ್ಧಾರೂಢರ ಒಂದು ಶಕ್ತಿ ನಮಗೆಲ್ಲ ಬಂದಂತುಕೊಂಡು ಎಲ್ಲ ವಿಶ್ವ ಹಿಂದೂ ಪರಿಷತ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಅಚ್ಚುಕಟ್ಟಾಗಿ ಪಾಲ್ಗೊಂಡಿದ್ದಾರೆ. ಈ ಸಿದ್ಧಾರೂಢರ ಅಂದರೆ ಬಹಳ ಪವಾಡ ಪುರುಷರು. ಅವರು ಎಲ್ಲಿ ಏನು ಪಾದು ನಿರ್ತಾರೋ ಆ ನೆಲವೇ ಸುಕ್ಷೇತ್ರ. ಅದಕ್ಕೆ ಒಂದು ಕಡೆ ಹೇಳ್ತಾರಲ್ಲ ಬಸವಲಿಂಗ ಶರಣರು, ಹಲವು ಮಾತೇನು ನೀನು ಒಲಿದು ಪಾದವನಿತ್ತ, ನೆಲವೇ ಸುಕ್ಷೇತ್ರ ಜಲವೇ ಪಾವನಿತ್ತ, ಸುಲಭ ಶ್ರೀಗಿರುವೆ ಕೃಪೆಯಾಗು ಅಂತ ತಿಳ್ಕೊಂಡು ಬಸವಲಿಂಗ ಶರಣರು ಹೇಳುವ ಹಾಗೆ ಆ ಸಿದ್ಧಾರೂಢರು ಎಲ್ಲೆಲ್ಲಿ ಮುಗಿದಾರೆ ಅವೆಲ್ಲವೂ ಕೂಡ ಪಾವನ ಕ್ಷೇತ್ರಗಳಾಗಿದ್ದಾವೆ, ಪುಣ್ಯ ಕ್ಷೇತ್ರಗಳಾಗಿದ್ದಾವೆ. ಅವ್ರು ಮುಟ್ಟಿದ್ದೆಲ್ಲ ಬಂಗಾರ ಆಗೈತೆ. ಅದಕ್ಕೆ ಹೇಳ್ತಾರಲ್ಲ, ಸಿದ್ಧಾರೂಢರ ಜೋಳಿಗೆ ಊರಿಗೆಲ್ಲ ಹೋಳಿಗೆ, ಸಿದ್ಧಾರೂಢರ ರೊಟ್ಟಿ ಸಿಂಗಾರೆಲ್ಲ ಗಟ್ಟಿ, ಸಿದ್ಧಾರೂಢರ ಅಂಗಾರ ಊರಿಗೆಲ್ಲ ಬಂಗಾರ ಅನ್ನುವಂಥ ನಾನುಡಿ ಅಂತ ಅವೆಲ್ಲ ಕೇಳಿದ್ಬೋದು. ಅವ್ರೇನು ಅವ್ರ ಅಂಗಾರ ಹಚ್ಕೊಂಡು ಬಿಟ್ಟರೆ ಸಾಕು, ಎಂದು ನಮ್ಮಲ್ಲಿರುವಂಥ ಎಲ್ಲ ಕಷ್ಟ ಎಲ್ಲ ಕಾರ್ಪಣ್ಯಗಳು ದೂರ ಆಗ್ತದೆ. ಅಂತ ಒಂದು ಮಹಾತ್ಮರ ಜ್ಯೋತಿ ಇವತ್ತು ಬಂದಿದ್ದು ನಾವು ಸಾಕ್ಷಾತ್ ಸಿದ್ಧಾರೂಢನೇ ಆಧುನಿಕ ನಗರಕ್ಕೆ ಆಗಮಿಸಿದ್ದಾನೆ ಎನ್ನುವಂಥ ಹರ್ಷ ನಮ್ಮಲ್ಲಾಗಿದ್ದು ಅನ್ನುವಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ಈ ಒಂದು ಮುಂದಿನ ಈ ಒಂದು ಫೆಬ್ರವರಿಯಲ್ಲಿ ನಡೆಯುವಂಥ ಶಿವರಾತ್ರಿಯ ಕಾರ್ಯಕ್ರಮದಲ್ಲಿ ಆ ಒಂದು ಹುಬ್ಬಳ್ಳಿ ನಗರದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಎಲ್ಲ ಟ್ರಸ್ಟ್ ಕಮಿಟಿಯವರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ನೀವೆಲ್ಲರೂ ಸಾಕ್ಷಿಯಾಗೋಣ, ಆ ಒಂದು ಕಾರ್ಯಕ್ರಮ ವಿಜೃಂಭಣೆಯಾಗಿ ಮಾಡೋಣ ಎನ್ನುವಂಥ ಮಾತನ್ನು ಹೇಳ್ತಾ ನನ್ನ ಒಂದು ಪರಾವತಾರಿ ಸದ್ಗುರು ಸಿದ್ಧಾರೂಢರ 90ನೇ ಜಯಂತ್ಯೋತ್ಸವ ಹಾಗೂ ಗುರುನಾಥಾರೂಢರ 115ನೇ ಜಯಂತ್ಯೋತ್ಸವ ಹಾಗೂ ಚರಿತ್ರೆ 100ನೇ ಶತಮಾನೋತ್ಸವದ ಅಂಗವಾಗಿ ಸಿದ್ಧಾರೂಢ ಮಠದಲ್ಲಿ ಸುಮಾರು 2024ನೇ ಶಿವರಾತ್ರಿ ಉತ್ಸವದಿಂದ 2025ನೇ ಶಿವರಾತ್ರಿ ಉತ್ಸವದವರೆಗೆ ಕೆಲವೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಕೋಟಿ ಜಪಯಜ್ಞ ಕಾರ್ಯಕ್ರಮವನ್ನು 108 ದಿನಗಳ ಕಾಲ ಮತ್ತು ಕೋಟಿ ಬಿಲ್ವಾರ್ಚನೆ ಕಾರ್ಯಕ್ರಮವನ್ನು 108 ದಿನಗಳ ಕಾಲ, ಮಾರುದ್ರಾಭಿಷೇಕವನ್ನು 108 ದಿನಗಳ ಕಾಲ ನೆರವೇರಿಸಿದ್ದು, ಈಗ ಆರೂಢ ಜ್ಯೋತಿ ಯಾತ್ರೆಯನ್ನು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇನ್ನು ದಿನಾಂಕ 23/12/2024 ಚಳಕಾಪುರದಿಂದ ಸಿದ್ಧಾರೂಢ ಹುಟ್ಟಿದ ದಿವಸದಿಂದ ಡಾಕ್ಟರ್ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳು ಬೀದರ್ನಿಂದ ಚಾಲನೆಯನ್ನು ಕೊಟ್ಟಿದ್ದಾರೆ. ಇದು 56 ದಿನಗಳ ಕಾಲ ಈ ಆರೂಢ ಜ್ಯೋತಿ ಯಾತ್ರೆ ಎಲ್ಲ ಆಂಧ್ರ, ಮಹಾರಾಷ್ಟ್ರ, ಗೋವಾ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಸುತ್ತಿ ಎಲ್ಲ ಭಕ್ತರ ಒಂದು ಆಶೀರ್ವಾದವನ್ನು ನೀಡಿ ದಿನಾಂಕ 18/2/2025 ಸಾಯಂಕಾಲ 5 ಗಂಟೆಗೆ ಶಾಂತಾಶ್ರಮ ಹುಬ್ಬಳ್ಳಿಯ ಶಾಂತಾಶ್ರಮಕ್ಕೆ ತಲುಪುವುದು. ಮರುದಿವಸ 19ನೇ ತಾರೀಕು ಫೆಬ್ರವರಿ 2025 ಈ ಸಿದ್ಧಾರೂಢರ ಚರಿತ್ರೆ 100 ವರ್ಷದ ಅಂಗವಾಗಿ ಬೌದ್ಧ ಮೆರವಣಿಗೆ ಕಾರ್ಯಕ್ರಮವನ್ನು ಹುಬ್ಬಳ್ಳಿಯ ಸಿದ್ಧಾರೂಢ ಟ್ರಸ್ಟ್ ಕಮಿಟಿ ಹಮ್ಮಿಕೊಂಡಿದೆ. ಹುಬ್ಬಳ್ಳಿಯ ಸಿದ್ಧಾರೂಢ ಗಣೇಶಪೇಟೆಯಲ್ಲಿರುವ ಜನಸಿದ್ಧಾಶ್ರಮ ಯೋಗದಿಂದ ಸಿದ್ಧಾರೂಢ ಮಠದವರೆಗೆ ಸುಮಾರು 11,000 ಜನರ ತಲೆಯ ಮೇಲೆ ಸಿದ್ಧಾರೂಢರ ಚರಿತ್ರೆಯನ್ನು ತಲೆ ಮೇಲೆ ಇಟ್ಟುಕೊಂಡು ಮೆರವಣಿಗೆಯನ್ನು ಮಾಡುವಂತಹ ಒಂದು ಸದುದ್ದೇಶವನ್ನು ಸಿದ್ಧಾರೂಢ ಟ್ರಸ್ಟ್ ಕಮಿಟಿ ಹೊಂದಿದೆ. ಆ ಕಾರ್ಯಕ್ರಮಕ್ಕೆ ನಾವೆಲ್ಲ ಈ ಗ್ರಾಮದ ಜನರು ಆಗಮಿಸಿ ಸದ್ಗುರು ಸಿದ್ಧಾರೂಢರ ಒಂದು ಆಶೀರ್ವಾದವನ್ನು ಪಡೆಯಬೇಕು. ಯಾರು ಇದರಲ್ಲಿ ಭಾಗವಹಿಸಿದಂತಾರೆ ಅವರಿಗೆ 450 ರೂಪಾಯಿ ಅವ್ರಿಗೆ ಕೊಟ್ಟಲ್ಲಿ ಒಂದು ಸದ್ಗುರು ಸಿದ್ಧಾರೂಢ ಒಂದು ಸೀರೆ ಮತ್ತು ಒಂದು ಚರಿತ್ರೆ ಅವ್ರಿಗೆ ನಾವು ತಲುಪಿಸ್ತೇವೆ. ಅವರು 17 ತಾರೀಕಿಗೆ ಬಂದರೂ ಅಲ್ಲೇ ಕೊಡ್ತೇವೆ. ಅವರಿಗೆ ಸೀರೆಗೆ ಬೇಕಾದ್ರೆ ನೀವು ಎಷ್ಟು ಹೇಳ್ತೀರಿ ಅಷ್ಟು ನಾವು ಕೊಡ್ತೇವೆ. ಆಮೇಲೆ ಗಂಡ್ಮಕ್ಳು ಯಾರು ಭಾಗವಹಿಸ್ತೀನಿ ಅಂತಾರೆ ಅವ್ರು 120 ರೂಪಾಯಿ ಅಷ್ಟೇ ಇಸ್ಕೊಳ್ತೇವೆ. ಚರಿತ್ರೆ ಕೊಡ್ತೇವೆ. ಸಿದ್ಧಾರೂಢ ಪೂಜೆ ಮಾಡಿ ಅದಕ್ಕೆ ಎಲ್ಲ ಕೆಂಪು ವಸ್ತ್ರ ಸುತ್ತಿ ಕೊಡ್ತೇವೆ. ಅವ್ರು ಆ ದಿನ ಅವರು ವೈಟ್ ಲುಂಗಿ ಮತ್ತು ವೈಟ್ ಶರ್ಟ್ ಹಾಕೊಂಡು ಬರಬೇಕು. ಈ ಕಾರ್ಯಕ್ರಮ ಹಮ್ಮಿಕೊಂಡಿವೆ. ಅದಕ್ಕೆ ತಾವೆಲ್ಲರೂ ಇದರಲ್ಲಿ భాగవహిಸಿ ಪುನೀತರಾಗಬೇಕಂದ್ರೆ ತಮ್ಮಲ್ಲಿ వినండి. గురు శ్రీ సిద్ధరూఢ మహాస్వామిగల యొక్క జ్యోతి రథం ఈరోజు ఆధునిక రావడం మన ఆధునిక ప్రజలు చేసుకున్న అదృష్టం. ఎందుకంటే ఈ హైందవ ధర్మం, ఈ యొక్క హిందూ ధర్మం కాపాడుకోవాలంటే ఇలాంటి ప్రచారాలు చాలా ముఖ్యం. మరి వాళ్ళు చేస్తున్నటువంటి కృషికి వాళ్ళు అభినందనం. అలాగే ఇక్కడ వచ్చేసినటువంటి కమిటీ మెంబర్స్
ఆ యొక్క స్వామి యొక్క చరిత్ర గురించి క్లుప్తంగా తెలియజేయడం జరిగింది. మరి ఎంతో పెద్ద మహనీయులు వాళ్ళు, ఎందుకంటే దాదాపు 190 సంవత్సరాల చరిత్ర కలిగిన ఒక సంస్థానం. మరి వాళ్ళు దాదాపు 190 శాఖ తెలియజేయడం అనేది, అందులో భాగంగా ఆదంలో కూడా ఒక శాఖ ఉందని చెప్పి తెలియజేయడం అయింది. అందుకు మన మమతా రమేష్ గారు ఆ యొక్క మఠం నిర్వహిస్తున్నారని చెప్పేసి అందుకు గురువుగా బాధ్యతలు తీసుకొని ఆ యొక్క మఠం ఇన్ఛార్జ్గా ఉండడం చాలా మనం చేసుకున్న అదృష్టం. మరి ఇలాంటి కార్యక్రమం ముందు ముందు ఇంకేదో జరగాలని చెప్పేసి, ఇలాంటి యాత్రలు ఇంకా ముందు ముందు ఇంకా జరగాలని చెప్పేసి, కేవలం 4 రాష్ట్రాలు కాక దేశవ్యాప్తంగా ఈ యొక్క రథయాత్ర మొత్తం జరగాలని చెప్పేసి కోరుకుంటూ జై శ్రీరామ్. ಇವತ್ತಿನ ದಿನ ಸಿದ್ಧಾರೂಢ ಸಿದ್ಧಾರೂಢದ ಅಖಂಡ ಜ್ಯೋತಿ ಆದವಾನಿ ನಗರಕ್ಕೆ ಬಂದಿದ್ದಕ್ಕೆ ನಾವು ಬಹಳ ಸಂತೋಷ ಆಗಿದೆ. ಇವತ್ತಿನ ದಿನ ನಾವು ವಿಶ್ವ ಹಿಂದೂ ಪರಿಷತ್ ಸದಸ್ಯರೆಲ್ಲ ನಮ್ಮ ಅಧ್ಯಕ್ಷರು ಮತ್ತು ಪೂಜ್ಯ ಸ್ವಾಮಿಗಳು, ಗುರುಸಿದ್ಧ ದೇವರು, ಮಠಾಧಿಪತಿಗಳು ಮತ್ತು ಇವು ಕಲ್ಯಾಣ ಶೆಟ್ಟರು, ಸಿದ್ಧಾರೂಢ ಮಠದ ಆಡಳಿತ ಮಂಡಲದ ಅಧ್ಯಕ್ಷರು ಎಲ್ಲರೂ ಕಲಿತು ಇವತ್ತಿನ ದಿನ ಇಲ್ಲಿಗೆ ಬಂದು ಈ ಅಖಂಡ ಜ್ಯೋತಿಯನ್ನು ಆದವಾನಿ ನಗರಕ್ಕೆ ಬಂದದಕ್ಕೆ ಬಹಳ ಸಂತೋಷ. ಈ ನಗರ ಸಿದ್ಧಾರೂಢ ಪಾದ ಇಟ್ಟಂಗೆ ಆಯಿತು. ಇದು ಬಂಗಾರ ಆಗಲಿ ಅಂತ ಎಲ್ಲ ಸುಖ ಎಲ್ಲ ಇರಬೇಕಂತ ನಾವೆಲ್ಲ ಕೋರ್ತಾ ಇದ್ದೀವಿ. ಸಿದ್ಧಾರೂಢ ಮಠದ ಸದಸ್ಯರೆಲ್ಲರಿಗೆ ನನ್ನ ವಂದನೆಗಳು. ಸಿದ್ಧಾರೂಢರನ್ನ ಕರ್ಕೊಂಡು ಬಂದು ಆದವಾನಿಯಲ್ಲಿ ಪಾವನ ಮಾಡಿದ್ವಿ. ಇವತ್ತಿನ ದಿನ ಆದವಾನಿ ಸುಖ ಶಾಂತಿಯಲ್ಲಿ ಇರ್ತೈತೆ, ಆರೋಗ್ಯವಾಗಿರ್ತೈತೆ, ಎಲ್ಲ ಚೆನ್ನಾಗಿರ್ತಾರಂತ ನಾವು ಕೋರ್ತಾ ಇದ್ದೀವಿ. ವಿಶ್ವ ಹಿಂದೂ ಪರಿಷತ್ ಆದವಾನಿ ನಗರ ಉಪ